ಬಾದಾಮಿಯಲ್ಲೊಂದು ವಿದ್ಯುತ್ ಕಂಬವನ್ನ ಒಳಗೆ ಇಟ್ಟುಕೊಂಡೇ ಅಂಗಡಿ ನಿರ್ಮಾಣ. ಜನನಿಬಿಡ ಪ್ರದೇಶದಲ್ಲಿಯೇ ಮುಖ್ಯ ರಸ್ತೆಯಲ್ಲಿಯೇ ಈ ಡೇಂಜರ್ ಸ್ಥಳ. ವಿದ್ಯುತ್ ಕಂಬದಿಂದ ವಿದ್ಯುತ್ ಅವಘಡ ಸಂಭವಿಸಿ ಸಾವು ನೋವು ಸಂಭವಿಸಿದ್ರೆ ಯಾರು ಹೊಣೆ? ಬಾದಾಮಿ ಹೆಸ್ಕಾಂ ಅಧಿಕಾರಿಗಳು ಸುಮ್ಮನಿರುವುದರ ಹಿಂದಿನ ಮರ್ಮವೇನು? ಇತ್ತೀಚೆಗಷ್ಟೇ ಬಾದಾಮಿಯಲ್ಲಿ ಅನಧಿಕೃತ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ ಗಂಭೀರ ಗಾಯಗಳಾಗಿದ್ದನ್ನ ಇಲ್ಲಿ ನೆನಪಿಸಬಹುದು. ಅಂಗಡಿ ಒಳಗಿನ ವಿದ್ಯುತ್ ಕಂಬದಿಂದ ಏನಾದರೂ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಜೀವಹಾನಿ ಸಂಭವಿಸಿದ್ರೆ ಅದಕ್ಕೆ ಹೆಸ್ಕಾಂ ಅಧಿಕಾರಿಗಳು ಹೊರೆಯಾಗ್ತಾರಾ ಎನ್ನುವ ಹಲವು ಪ್ರಶ್ನೆಗಳೊಂದಿಗೆ ವಿವರಗಳೊಂದಿಗೆ ನಿಮ್ಮ ಮುಂದೆ ತೆಗೆದುಕೊಂಡು ಬರಲಿದೆ ರಾಜ್ಯೋದಯ ನ್ಯೂಸ್ 24x7 ಕನ್ನಡ ಸುದ್ದಿವಾಹಿನಿ. ಅಲ್ಲಿಯವರೆಗೆ ನಿರೀಕ್ಷಿಸಿ.